ಬಾಬಾ ಸಾಹೇಬರ ಒಂದು ಕಾಳಜಿಯಿಂದ ನೀವೆಲ್ಲರೂ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದೀರಾ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಒಂದು ದೊಡ್ಡ ಕೋಟಿ ಕೋಟಿ ನಮನ ಹೇಳ್ತೀನಿ ಬಂಧುಗಳೇ. ಏನು ಅಮಿತ್ ಶಾ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಅವಹೇಳನ ಮಾತುಗಳನ್ನ ಆಡಿದ್ದಾರೆ. ಇವತ್ತಿನ ದಿನ ಅವರು ಒಂದು MP ಸೀಟ್ ಮೇಲೆ ಕೂತಿದ್ದಾರೆ, ಗೃಹ ಸಚಿವರಾಗಿದ್ದಾರೆ. ಅದು ಯಾರಿಂದ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅನ್ನೋದನ್ನ ನೆನಪು ಮಾಡ್ಕೋಬೇಕು. ಅವರು ಮೊದಲಿಂದನೂ ಅಷ್ಟೇನೆ, ಅವರು ಬಿಜೆಪಿ ಅವ್ರು ಆಗಿರ್ಬಹುದು, ಅವ್ರಾಗಿರ್ಬಹುದು, RSS ಅವ್ರು ಆಗಿರ್ಬಹುದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಮಾತಾಡ್ಕೊತಾನೆ ಬಂದಿದ್ದಾರೆ. ಅದು ಇವತ್ತಿನ ದಿನ ಆತ್ಮದಿಂದ ಹೊರಗಡೆ ಬಂದಿದೆ ಅವರಿಗೆ. ಅಂದ್ರೆ ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು. ನಮ್ಗೆ ಮಹಿಳೆಯರಿಗೆ ಒಂದು ಅಧಿಕಾರ ಕೊಡೋದಾಗ್ಲಿ, ಒಂದು ನ್ಯಾಯ ಕೊಡೋದಾಗ್ಲಿ. ಇವತ್ತಿನ ದಿನ ಎಷ್ಟೋ ಜನ ಆಫೀಸರ್ಸ್ ಇದ್ದಾರೆ, ನೀವೆಲ್ಲರೂ ಇದ್ದೀರ. ಇಲ್ಲಿ ನಿಂತ್ಕೊಳ್ಳಕ್ಕೆ ಕಾರಣ ಯಾರು? ಅಮಿತ್ ಶಾನಾ? ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನ ತಿಳ್ಕೋಬೇಕು.